ವೆಲ್ಕಮ್ ಬ್ಯಾಕ್ ಟು ಕನ್ಸುಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ಸೊ ಇವತ್ತು ಏನ್ ವಿಷಯವಾಗಿ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ, ಆಬ್ವಿಯಸ್ಲಿ ಇವತ್ತು ಸಂಡೇ ಸ್ವಲ್ಪ ಲೇಟ್ ಆಗೋಯ್ತು ಹೇಳೋದು. ಸೊ ಹೊರಗಡೆ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಳ್ತಾ ಇದೀವಿ. ಅದು ಜೊತೆಗೆ ಟಿಫನ್ ಏನ್ ಮಾಡೋದು ಏನು ಅಂತ ಎಲ್ಲ ಡಿಸ್ಕಷನ್ ಮಾಡ್ಕೊಂಡು, ಸೊ ಫೈನಲಿ ರಾಗಿ ರೊಟ್ಟಿ ಮತ್ತೆ ಬದನೆಕಾಯಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀನಿ. ಸೊ ಮತ್ತೆ ಯಾವ ಪ್ಲೇಸಿಗೆ ಹೋಗ್ಬೇಕಂತ ಇನ್ನೂ ಡಿಸೈಡ್ ಮಾಡಿಲ್ಲ, ಬಟ್ ಹೊರಗಡೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಬಟ್ ಎಲ್ಲಿಗೆ ಏನು ಅಂತ ಐಡಿಯಾ ಇಲ್ಲ. ಸೊ ನಾವು ಹೋಗ್ಬೇಕಾದ್ರೆ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಎಲ್ಲಿಗೆ ಏನು ಅಂತ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಪ್ಲೀಸ್ ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆದ ನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಫ್ರೆಂಡ್ಸ್. ಓಕೆನಾ? ಸಪೋರ್ಟ್ ಮಾಡ್ತೀರಾ ಅಲ್ವಾ? ಓಕೆ, ಮತ್ತೆ ಹಾಗಾದ್ರೆ ಯಾಕೆ ತಡ ಮಾಡೋದು, ಏನ್ ಟಿಫನ್ ಮಾಡ್ತೀನಿ, ಮತ್ತೆ ನಾವ್ ಎಲ್ಲಿಗೆ ಹೋಗ್ತೀವಿ, ಬನ್ನಿ ನೋಡೋಣ.
ಓಕೆ ಫ್ರೆಂಡ್ಸ್, ಆ್ಯಕ್ಚುಲಿ ನಾನು ಬೆಳಗ್ಗೆ ನಿಮ್ಗೆ ಹೇಳಿದ್ದೆ ಅಲ್ವಾ, ನಾವೆಲ್ಲ ಹೋಗ್ಬೇಕಂತ ಅಂದ್ಕೊಳ್ತಿದ್ವಿ, ಬಟ್ ಎಲ್ಲಿಗೆ ಏನು ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ದೆ ಅಲ್ವಾ. ಸೊ ಫೈನಲಿ ನನ್ನ ಫ್ರೆಂಡ್ ಆಫ್ಟರ್ನೂನ್ ಕಾಲ್ ಮಾಡಿದ್ಲು. ಸೊ ಈ ಥರ ಇಸ್ಕಾನ್ ಟೈಮಿಂಗ್ಸ್ ಏನಿದೆ ಚೆಕ್ ಮಾಡೆ ಅಂತ. ಸೊ ಅವಾಗ ನಾನು ಗೂಗಲ್ ಚೆಕ್ ಮಾಡಿದಾಗ ಏನು 7:30 to 12:30, 4:30 to 8:30 PM ಅಂತ ಇತ್ತು. ಸೊ ನಾವು ಈವ್ನಿಂಗ್ ಹೋದ್ವಿ. ಅಲ್ಲಿ ಹೋಗ್ಬೇಕಾದ್ರೆ ಫುಲ್ಲು ಅಂದರೆ ಹೋಗ್ಬಿಟ್ಟು ಪಾರ್ಕಿಂಗ್ ಪ್ಲೇಸಲ್ಲಿ ನಿಲ್ಲಿಸಿ ಮತ್ತು ಒಳಗಡೆ ಹೋಗ್ಬೇಕಾದ್ರೆ ಫುಲ್ ಜೋರು ಮಳೆ ಫ್ರೆಂಡ್ಸ್, ಫುಲ್ಲು ಜೋರು ಮಳೆ. ಸ್ವಲ್ಪ ನೆನ್ಕೊಂಡೇ ಒಳಗಡೆ ಟೆಂಪಲ್ ಒಳಗಡೆ ಹೊರಟ್ಬಿಟ್ವಿ. ಮತ್ತು ಅಲ್ಲಿ ನೋಡಿದ್ರೆ ಕರೆಕ್ಟಾಗಿ ದರ್ಶನ ಟೈಮ್ಗೆ ನಮಗೆ ಆರತಿ ಟೈಮ್ಗೆ ದರ್ಶನ ಆಯಿತು. ಅದೊಂದು ಖುಷಿ ಆಯಿತು. ಅದ್ರ ಜೊತೆಗೆ ಪ್ರಸಾದ ಎಲ್ಲ ಕೊಟ್ಟರು, ಎಲ್ಲ ತಿಂದು. ಮತ್ತು ಅಲ್ಲಿ ಇನ್ನೊಂದು ಏನು ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಕೊಡಲ್ಲ. ನಾವು ಹೊರಗಡೆಯಿಂದ ಜಸ್ಟ್ ಹೀಗೆ ಸ್ವಲ್ಪ ಕ್ಲಿಪ್ಸ್ ತೊಗೊಂಡು ಬಂದ್ವಿ. ಅದೆಲ್ಲ ದರ್ಶನ ಎಲ್ಲ ಆದಮೇಲೆ ಹೊರಗಡೆ ನೋಡಿ ಈ ಥರ ಗೋಪುರಗಳದ್ದು ಎಲ್ಲನೂ ವಿಡಿಯೋ ಮಾಡಿಕೊಂಡೆ. ತುಂಬ ಸ್ವಲ್ಪ ರಶ್ಶು ಇದ್ದರು, ಪರವಾಗಿಲ್ಲ. ಕೃಷ್ಣ ಜನ್ಮಾಷ್ಟಮಿ ಟೈಮಲ್ಲಿ ಎಷ್ಟು ರಶ್ ಇದ್ರೋ ಏನೋ ನಮಗಂತೂ ಗೊತ್ತಿಲ್ಲ. ಇವತ್ತೂ ಸಹ ತುಂಬ ರಶ್ ಇದ್ದರು ಅಲ್ಲಿ. ಸೊ ಹಾಗಾಗಿ ಹೊರಗಡೆ ಬಂದು ಈ ಥರ ಒಂದು ಸ್ವಲ್ಪ ಕ್ಲಿಪ್ಸ್ ಎಲ್ಲ ತೊಗೊಂಡ್ವಿ. ನೋಡಿ ಹೊರಗಡೆಯಿಂದ ಈ ಥರ ಕಾಣಿಸುತ್ತೆ ಟೆಂಪಲ್ಲು. ಇದು ಬಂದು ವಸಂತಪುರ ಹತ್ರ ಇರೋ ಇಸ್ಕಾನ್ ಟೆಂಪಲ್ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಫಸ್ಟ್ ಒಂದು ಸಲ ಹೋಗಿದಾಗ ಒಂದು ಆ ಕಡೆ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಟೆಂಪಲ್ ಇದೆ, ಅಲ್ಲೆಲ್ಲ ಜಸ್ಟ್ ಅವಾಗ ತಾನೇ ಆಲ್ಟ್ರೇಷನ್ ಮಾಡ್ತಿದ್ರು. ಈಗ ಹೋದಾಗ ಫುಲ್ಲು ಚೆನ್ನಾಗಿಲ್ಲ, ಕಂಪ್ಲೀಟಾಗಿ ಆಗಿತ್ತು. ಅದ್ರ ಜೊತೆಗೆ ನೋಡಿ ಈ ಥರ ಫ್ರಂಟಲ್ಲಿ ನಾವು ಎಂಟ್ರಿ ಆಗಬೇಕಾದ್ರೆ ಈ ಥರ ಎಲ್ಲ ಒಂದು ಏನು ವಾಟರ್ದಿದೆಲ್ಲ ಮಾಡಿದ್ದಾರೆ. ನೋಡಿದ್ರೆ ಒಂಥರ ಖುಷಿ ಆಯಿತು, ಒಂಥರ ಚೆನ್ನಾಗಿ ಅನ್ನಿಸ್ತು. ನೋಡಿ ನೀವು ಒಂದ್ಸಲಿ ಹೋಗಿ ಬನ್ನಿ. ಮತ್ತು ಈ ಒಂದು ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸ್ವಲ್ಪ ನಮಗೆ ಜಾಸ್ತಿ ವಿಡಿಯೋ ಮಾಡೋದಕ್ಕೆ ಕೊಟ್ಟಿಲ್ಲ ಅಲ್ಲಿ, ಹಂಗಾಗಿ ನಾನು ಫುಲ್ಲು ಕ್ಲಿಯರಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ರಿಟರ್ನ್ ಹೋಗಬೇಕಾದ್ರೆ ನಾನು ಈ ವಿಡಿಯೋ ಮಾಡ್ತಿರೋದು. ಪಾರ್ಕಿಂಗ್ ಹತ್ರ ಹೋಗ್ತಾ ಇದ್ವಿ. ನೋಡಿ ವಾವ್, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನೋಡ್ಬೋದು. ಒಂಥರ ಚೆನ್ನಾಗಿದೆ, ಒಂದ್ಸಲ ವಿಸಿಟ್ ಮಾಡಿ. ನೋಡಿ ಹೊರಗಡೆಯಿಂದ ಈ ಥರ ಕಾಣಿಸುತ್ತೆ. ಮತ್ತು ಎಂಟ್ರೆನ್ಸಲ್ಲಿ ಈ ಥರ ಇದನ್ನು ಹಾಕಿದ್ದಾರೆ, ಬೋರ್ಡು ಟೆಂಪಲ್ದು ಫುಲ್ ಪಿಕ್ ಹಾಕಿದ್ದಾರೆ ನೋಡಿ. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಿದ್ದೀನಿ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ್, ಓಕೆನಾ? ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.